ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬೇಜಾರಾಗಬೇಡಿ, ಸ್ವಲ್ಪ ಭಾಳ ಸ್ಪೀಡಾಗಿ ಮಾಡ್ತೀನಿ. ರೀಸನ್ ಇಷ್ಟೇ, ಯಾವುದೇ ಕಾರಣಕ್ಕೂ ಏನು ನಿಮ್ಮಿಂದ ಮಿಸ್ ಆಗಬಾರ್ದು ಅಂತ, ನಾಳೆ ಔಟ್ ತಾವುಗಳು ತೆಗೀಲಿ ಅಂತ ಉದ್ದೇಶ ಅಷ್ಟೇ ಸರ್. ನೋಡಿ, ಅಕೌಂಟೆನ್ಸಿನಲ್ಲಿ ಔಟ್ ಆಫ್ ಔಟ್ ಬೇಕು ಅಂದರೆ ಕೂತ್ಕೊಂಡು ಬರೆದು ಕಲ್ತ್ರೆ ಆಗತ್ತೆ, ಬರೀ ವಿಡಿಯೋ ನೋಡೋದ್ರಿಂದ ಆಗಲ್ಲ. ಪ್ರಶ್ನೆ ತಗೋಬೇಕು, ಕೂತ್ಕೊಂಡು ಬರೆದು ಕಲಿಬೇಕು. ಬನ್ನಿ. ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಸರ್ 50ರಿಂದ 60% ನಾನು ಅಪ್ಲೋಡ್ ಮಾಡಿರುವಂತಹ 4 ವಿಡಿಯೋನೂ ನೀವು ನೀಟಾಗಿ ಮುಗಿಸಿದ್ದೇ ಆದರೆ ಔಟ್ ಆಫ್ 80 ಬಂದೇ ಬರುತ್ತೆ, ಅಷ್ಟಂತೂ ಹೇಳಬಲ್ಲೆ. ಬನ್ನಿ ಸರ್. ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಫಿಟ್ಸ್ ಲೋಸಸ್ ಮಸ್ಟ್ ಬಿ ಶೇರ್ಡ್ ಇನ್ ಡ್ಯಾಶ್. 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಈಕ್ವಲಿ ಅಂತ. ಕ್ವಶನ್ ನಂಬರ್ 2, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ರೆಕಾರ್ಡೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ದಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಟ್ ಡ್ಯಾಶ್. Right answer is, my dear children, that is right answer is question number 2, option B, that is revalued value is the right answer. Question number 3, Nanda, Padma, Chandra are partners sharing profit in the ratio of 5:3:2. If Padma retires ಅಂದರೆ ಸೆಂಟ್ರ್ ವ್ಯಕ್ತಿ ರಿಟೈರ್ಡ್ ಆಗಿಬಿಟ್ರೆ the new profit sharing ratio between Nanda and Chandru will be dash. ಇದು ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಇದೇ ಇರುತ್ತೆ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ ಆಗಿರುತ್ತೆ ವಿದ್ಯಾರ್ಥಿಗಳೇ. ಏನಾದರೂ ಆ ಉತ್ತರಗಳು ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿ. ಕ್ವಶನ್ ನಂಬರ್ 4, ಆನ್ ಡಿಸಲ್ಯೂಷನ್ ಆಫ್ ದಿ ಫಾರ್ಮ್ partners capital accounts are closed through dash. Right answer is realization account. Question number 5, equity shareholders are dash. Right answer is owners of the company, option B. ಬನ್ನಿ ವಿದ್ಯಾರ್ಥಿಗಳೇ, fill in the blanks ಅನ್ನು ನೋಡೋಣ. in order to form partnership there should be at least dash persons ಅಂತ ಇದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2 person. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಕಣ್ರಿ. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಸ್ಯಾಕ್ರಿಫೈಸ್ ಏನಂತೀರ ರೇಷಿಯೋ ಅಂತ. ಕ್ವಶನ್ ನಂಬರ್ 8, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಅಟ್ ದಿ ಟೈಮ್ ಆಫ್ ಡ್ಯಾಶ್ ಆಫ್ ಎ ಪಾರ್ಟ್ನರ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಡೆತ್ ಆಫ್ ಎ ಪಾರ್ಟ್ನರ್ ಅಂತ. ಕ್ವಶನ್ ನಂಬರ್ 9, ಎ ಕಂಪ್ನಿ ಈಸ್ ಆ್ಯನ್ ಡ್ಯಾಶ್ ಪರ್ಸನ್ ಅಂತ ಇದೆ. ದಟ್ ಈಸ್ ಆರ್ಟಿಫಿಷಿಯಲ್ ಪರ್ಸನ್ ಅಂತ. ತಪ್ಪಿದರೆ ಕಮೆಂಟ್ ಮುಖಾಂತರ ಸರಿಪಡಿಸಿ. ಕ್ವಶನ್ ನಂಬರ್ 10, ಡ್ಯಾಶ್ ಡಿಬೆಂಚರ್ ಆರ್ ಟ್ರಾನ್ಸ್ಫಾರ್ಮ್ಡ್ ಬೈ ಮಿಯರ್ ಡೆಲಿವರಿ ಅಂತ ಇದೆ. ಬಿಯರರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ಮ್ಯಾಸ್ ದ ಫಾಲೋಯಿಂಗನ್ನು ನೋಡೋಣ. ಪಾರ್ಟ್ನರ್ಶಿಪ್ ಡೀಡ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಇವರು ಏನಂತ ಬರೆದಿದ್ದಾರೆ, ರಿಟರ್ನ್ ಅಗ್ರಿಮೆಂಟ್ ಅಂತ. ನೋಡೋಣ ಇವ್ರದ್ದು ಏನಿದೆ ಅಂತ. ಕ್ವಶನ್ ನಂಬರ್ ಎಗೆ ಸರಿಯಾದ ಉತ್ತರ ಬಂದು ರಿಟರ್ನ್ ಅಗ್ರಿಮೆಂಟ್ ಆಗಿರುತ್ತೆ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಕಣ್ರಿ. ಕ್ವಶನ್ ನಂಬರ್ ಬಿ, ಅಸೂರೆನ್ಸ್ ಟು ಮಿನಿಮಮ್ ಪ್ರಾಫಿಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗ್ಯಾರಂಟಿ ಪ್ರಾಫಿಟ್ ಅಂತ. ಅಕೌಂಟಿಂಗ್ ಫಾರ್ ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿದೆ ಕಣ್ರಿ. ಸರಿಯಾದ ಉತ್ತರ AS 26 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ರಿಯಲೈಸೇಷನ್ ಅಕೌಂಟ್ ಅಂತ ಇದೆ. ಸರಿಯಾದ ಉತ್ತರ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನುವಂಥದ್ದು ರೈಟ್ ಆನ್ಸರ್. ಕಾಮನ್ ಸೀಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 1 ಆಗಿರುತ್ತೆ. ಅಫಿಷಿಯಲ್ ಸಿಗ್ನೇಚರ್ ಆಫ್ ದಿ ಕಂಪನಿ ಅಂತ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಎಕ್ಸ್ಪ್ಯಾಂಡ್ OPSR ಅಂತ ಇದೆ. ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ. ಐ ರಿಪೀಟ್, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಕ್ವಶನ್ ನಂಬರ್ 13, ಸ್ಟೇಟ್ 1 ಸರ್ಕಮ್ಸ್ಟೆನ್ಸಸ್ ಫಾರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆನ್ ಅಟೈನಿಂಗ್ ಓಲ್ಡ್ ಏಜ್ ಅಂತ, ಅಥವಾ ಡ್ಯೂ ಟು ಇಲ್ ಹೆಲ್ತ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 14, ಹೂ ಈಸ್ ಆ್ಯನ್ ಎಕ್ಸಿಕ್ಯೂಟರ್ ಅಂತ ಇದೆ. ಅವರು ಒಬ್ಬ ಪರ್ಸನ್ ಆಗಿರ್ತಾನೆ. ಹೂ ಕೇಮ್ ಔಟ್ ದ ಟರ್ಮ್ ಆಫ್ ಎ ಡೀಮ್ಡ್ ಪಾರ್ಟ್ನರ್ಸ್ ವಿಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ವಿಲ್ ಆಯಿತಾ. ಕ್ವಶನ್ ನಂಬರ್ 15, ಗಿವ್ ದ ಮೀನಿಂಗ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಇಟ್ ಮೀನ್ಸ್ ದ ಕ್ಲೋಸಿಂಗ್ ಡೌನ್ ಆಫ್ ದಿ ಫರ್ಮ್ಸ್ ಬಿಸ್ನೆಸ್ ಆ್ಯಂಡ್ ಸೆಟ್ಟಿಂಗ್ ಆಲ್ ಇಟ್ಸ್ ಅಕೌಂಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 16, ಸ್ಟೇಟ್ ಎನಿ 1 ಮೆಥಡ್ ಆಫ್ ಇಶ್ಯೂ ಆಫ್ ಶೇರ್ಸ್ ಅಂತ ಇದೆ. ಇದಕ್ಕೆ ಬಹಳ ಇದ್ದಾವೆ, ಯಾವುದಾದ್ರೂ ಒಂದು ಬರೀರಿ ಅಂತ ಇದೆ. ಇಶ್ಯೂ ಆಫ್ ಶೇರ್ಸ್ ಫಾರ್ ಕ್ಯಾಶ್ ಆಗಿರ್ಬೋದು, ಇಶ್ಯೂ ಆಫ್ ಶೇರ್ಸ್ ಫಾರ್ ಕನ್ಸಿಡರೇಟಿಂಗ್ ದಿ ಅದರ್ ದ್ಯಾನ್ ಕ್ಯಾಶ್ ಅಂತ ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಈ ಮುಂದೆ ಬರುವಂಥ ಎಲ್ಲ ಪ್ರಶ್ನೆಗಳು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಅದು 2 ಅಂಕದ ಪ್ರಶ್ನೆಗಳಾಗಿರ್ಬೋದು ಅಥವಾ 6 ಅಂಕದ ಪ್ರಶ್ನೆಗಳಾಗಿರ್ಬೋದು. ಇದೇ ರೀತಿಯಾಗಿ
ಹೌದಲ್ವ 10 ಅಂಕದ ಪ್ರಶ್ನೆಗಳಾಗಿರ್ಬೋದು. ಅದು ನಿಮಗೆ ಬಿಟ್ಟಿರುವಂಥದ್ದು. ಇದು ಕಲಿಯುವಂಥದ್ದು ಹೇಗೆ ಅಂತ ಹೇಳಿದರೆ ಮ್ಯಾಥಮೆಟಿಕ್ಸ್ ಇದ್ದಂಗೆ. ಮ್ಯಾಥಮೆಟಿಕ್ಸು ಕಲಿಬೇಕು ಅಂದರೆ ಬರೆದು ಹಾಳೆ ತುಂಬಬೇಕು. ಹಾಗೆ ಕರೆಕ್ಟಾಗಿ ಕೂತ್ಕೊಂಡು ಹೇಗೆ ಎಲ್ಲಿ ಯಾವ ಬಾಕ್ಸಲ್ಲಿ ಏನು ಬರಿಬೇಕು ಅಂತ ಕರೆಕ್ಟಾಗಿ ಅಕೌಂಟೆನ್ಸಿ ಕಲ್ತ್ಬಿಟ್ರೆ ನಿಜವಾಗಿ ಔಟ್ ತೆಗಿತೀರಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಈ ಪೇಪರನ್ನು ಕಳಿಸಿಕೊಟ್ಟಂಥ ಆಶಾ ಮೇಡಮ್ ಅವರಿಗೆ ಧನ್ಯವಾದಗಳು. ಆಶಾ ಅವರೇ, ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ನಿಮ್ಮ ಬಳಿ ಇರುವಂತಹ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮ್ಮ ಮೇಲ್ ಐಡಿಗೆ ತಾವುಗಳು ಕಳುಹಿಸಿ ಕೊಡಬೇಕು. ಹೆಸರು ಕೆಲವೊಮ್ಮೆ ಹೇಳುವುದನ್ನು ಮರೆತು ಬಿಡ್ತೀವಿ ವಿದ್ಯಾರ್ಥಿಗಳೇ, ಹಂಗಂತ ಬೇಜಾರಾಗಬೇಡಿ. ನನ್ನ ಹೆಸರು ಬಂದಿಲ್ಲ, ನಿನ್ನ ಹೆಸರು ಬಂದಿದೆ, ಹಾಗೆ ಹೀಗೆ ಅಂತ ಏನು ಮಾಡ್ತೀರಾ ಸಾವಿರಾರು ವಿದ್ಯಾರ್ಥಿಗಳು, ಆಯಿತಾ. ದಿಸ್ ಟೈಮ್ ಐ ವಾಂಟ್ ಟೆಲ್ ಯು, ನಾನು ಹೇಳ್ತಾ ಇದ್ದೀನಲ್ವಾ, ಐ ಕಾಂಟ್ ಎಕ್ಸ್ಪ್ರೆಸ್ ಆಲ್ ದೋಸ್ ಥಿಂಗ್ಸ್ ಅಂತ. ಯಾಕಂದರೆ ಐ ಆಮ್ ದ ಒನ್ ಮ್ಯಾನ್ ಆರ್ಮಿ ಮ್ಯಾನ್. ಏನೋ ಅಸಿಸ್ಟೆಂಟ್ ಇದ್ದಿದ್ದಕ್ಕೆ ಅವರು ಸ್ವಲ್ಪ ನಿಮ್ಮ ಮೇಲ್ಗಳಿಗೆ ರಿಪ್ಲೈ ಮಾಡ್ತಾರೆ, ನಿಮಗೆ ಬೇಕಾಗಿದ್ದರಿಂದ ಕಳಿಸ್ತಾರೆ. ಕೆಲವೊಬ್ಬರು ಅದರಲ್ಲೂ ಫೇಕ್ ಐಡಿಸ್ಗಳು ಮಾಡ್ತಾಯಿದ್ದೀರಾ. ಎನಿಹೌ, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಇರಲಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಎಕ್ಸಾಮ್ ಯಾರಿಗಾಗಿಲ್ವೋ ಎಲ್ಲ ಲಿಂಕ್ಸ್ಗಳನ್ನು ನೀಡ್ತೇನೆ. ಉಪಯೋಗಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.